ಎಲ್ಲ ಯಾವ ರೀತಿ ಇತ್ತು ಅಂತ ಈ ರೀತಿ ವಿಡಿಯೋಸ್ನ ನೀವು ಕೂಡ ಈಸಿಯಾಗಿ ಜನರೇಟ್ ಮಾಡ್ಕೊಳ್ತು ನಿಮ್ಮ ಫೋನಲ್ಲಿ. ಓಕೆನಾ? ಇದಕ್ಕೆ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಡ, ಯಾವುದೇ ರೀತಿ PC ಬೇಡ, ಏನು ಬೇಡ. ಜಸ್ಟ್ 5 ಮಿನಿಟ್ಸಲ್ಲಿ ನಿಮ್ಮ ಫೋನಲ್ಲಿ ನೀವು ಈ ರೀತಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ? ಇವಾಗಿನ ಟೈಮಲ್ಲಿ ಈ ರೀತಿ ವಿಡಿಯೋಸ್ಗಳು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ. ತುಂಬ ಬೇಗನೆ ಈ ರೀತಿ ವಿಡಿಯೋಸ್ಗಳು ವೈರಲ್ ಕೂಡ ಆಗ್ತಿದೆ. ಓಕೆನಾ? ಏನಕ್ಕಂದರೆ ಈ ಕಂಟೆಂಟ್ ಬಂದ್ಬಿಟ್ಟು ನ್ಯೂ ಕಂಟೆಂಟ್ ಆಗಿದೆ. ಈ ರೀತಿ ವಿಡಿಯೋನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ಬೇಕಾದರೂ ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಲಿ ತುಂಬ ಅಂದರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಏನಕ್ಕಂದ್ರೆ ಇದೊಂದು ಯೂನಿಕ್ ಆಗಿರುವಂಥ ಕಂಟೆಂಟ್. ಇದು ನೋಡಿದವರು ಯಾರಾದರೂ ಒಬ್ರು ಈ ವಿಡಿಯೋಸ್ನ ನೋಡಿದವರು ಒಂದೇ ಸಲ ನೋಡ್ಬಿಟ್ಟು ಸುಮ್ಮನೆ ಆಗಲ್ಲ, ಇದನ್ನ ಮತ್ತೆ ಮತ್ತೆ ಹಾಕ್ಬಿಟ್ಟು ನೋಡ್ತಾರೆ. ಒಂದು 3-4 ಸಲನಾದ್ರೂ ಒಂದೊಂದು ವಿಡಿಯೋನ ಹಾಕಿ ನೋಡ್ತಾರೆ. ಓಕೆನಾ? ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ, ನಿಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ಮತ್ತೆ ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋಸ್ಗಳನ್ನ ನೀವು ಕೂಡ ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ. ಓಕೆನಾ? ನೀವೇನಾದ್ರೂ ಫೇಸ್ಲೆಸ್ ಚಾನಲ್ನ ಮಾಡಬೇಕು ಅಂತ ಏನಾದರೂ ಇದ್ರೆ ಈ ರೀತಿ ಟಾಪಿಕ್ಗಳು ಬಂದ್ಬಿಟ್ಟು ನಿಮಗೆ ತುಂಬಾ ಅಂದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಿಮ್ಮ ಚಾನಲ್ನ ಗ್ರೋ ಮಾಡೋಕ್ಕೆ. ಏನಕ್ಕಂದ್ರೆ ಈ ರೀತಿ ವಿಡಿಯೋಗೆ ನೀವು ಯಾವುದೇ ರೀತಿ ಇಮೇಜನ್ನು ಜನರೇಟ್ ಮಾಡಬೇಕು ಅಂತ ಇಲ್ಲ, ಇಮೇಜಿಂದ ವಿಡಿಯೋನ ಕನ್ವರ್ಟ್ ಮಾಡಿಕೊಂಡು ಯಾವುದೇ ರೀತಿ ಎಡಿಟಿಂಗ್ ಮಾಡಬೇಕಂತನೂ ಇಲ್ಲ, ಮತ್ತೆ ಇದಕ್ಕೆ ಯಾವುದೇ ರೀತಿ ವಾಯ್ಸ್ ಓವರ್ನ ಆ್ಯಡ್ ಮಾಡಬೇಕು ಅಂತಲೂ ಇಲ್ಲ. ಓಕೆನಾ? ಎಲ್ಲ ಬಂದ್ಬಿಟ್ಟು ನೀವು ಜಸ್ಟ್ ಒಂದು ಇದರಲ್ಲೇ ನೀವು ಎಲ್ಲದನ್ನೂ ಮಾಡ್ಕೊಳ್ಬೋದು. ಓಕೆನಾ? ಇದಕ್ಕೆ ಜಸ್ಟ್ ಒಂದು ಪ್ರಾಂಪ್ಟ್ ಇದ್ರೆ ಸಾಕು. ಒಂದು ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನೀವು ಅನ್ಲಿಮಿಟೆಡ್ ಆಗಿ ಈ ರೀತಿ ಫ್ರೂಟ್ಸ್ ಜೆಲ್ಲಿ ಬೆಡ್ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ವೆಜಿಟೇಬಲ್ಸ್ ಇಂದನೂ ಮಾಡ್ಕೊಳ್ಬೋದು. ವೆಜಿಟೇಬಲ್ಸ್ ಜೆಲ್ಲಿ ಬೆಡ್ ಕೂಡ ಮಾಡ್ಕೊಳ್ಬೋದು. ಇಲ್ಲಾಂದ್ರೆ ನೀವು ಇದೇ ರೀತಿಯಲ್ಲಿ ಬೇರೆ ಯಾವುದಾದ್ರೂ ಫುಡ್ ಅನ್ನು ಕೂಡ ತಗೊಳ್ಬೋದು. ಮೋಮೋಸ್ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಪಿಜ್ಜಾ, ಈ ರೀತಿ ಇದೆಲ್ಲದನ್ನು ಮಾಡ್ಕೊಳ್ಬೋದು. ಜಸ್ಟ್ ಒಂದೇ ಒಂದು ಪ್ರಾಂಪ್ಟ್ ಅನ್ನ ನಾನು ಕೊಡ್ತೀನಿ. ಆ ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಅನ್ಲಿಮಿಟೆಡ್ ಆಗಿ ಈ ರೀತಿ ವಿಡಿಯೋಸ್ ನ ಮಾಡ್ಕೊಳ್ಬೋದು. ಓಕೆನಾ? 3-4 ಪ್ರಾಂಪ್ಟ್ ಅನ್ನ ಹಾಕ್ಬಿಟ್ಟು ನಾನು ಕೂಡ ವಿಡಿಯೋಸ್ ನ ಜನರೇಟ್ ಮಾಡಿ ತೋರಿಸ್ತೀನಿ. ಅವಾಗಲೇ ನಿಮಗೆ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಓಕೆನಾ? ಎಷ್ಟು ಚೆನ್ನಾಗಿ ನಾವು ಇದರಿಂದ ವಿಡಿಯೋನ ಜನರೇಟ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಇಮೇಜ್ ಇಂದ ವಿಡಿಯೋನ ಕನ್ವರ್ಟ್ ಮಾಡ್ದಲೆ ಡೈರೆಕ್ಟ್ ಒಂದು ಪ್ರಾಂಪ್ಟ್ ಅನ್ನ ಹಾಕಿ ವಿಡಿಯೋನ ನೀವು ಈ ರೀತಿ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ? ಇವಾಗಿನ ಟೈಮಲ್ಲಿ ಇದು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ನೀವು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಚಾನಲ್ಗೆ ವ್ಯೂಸ್ ಕೂಡ ಜಾಸ್ತಿ ಬರುತ್ತೆ. ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ನಿಮ್ಮ ವಿಡಿಯೋಸ್ಗಳಿಗೂ ಕೂಡ ವ್ಯೂಸ್ ಜಾಸ್ತಿನೇ ಬರುತ್ತೆ, ನಿಮ್ಮ ವಿಡಿಯೋಸ್ಗಳು ಕೂಡ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಪ್ರಾಂಪ್ಟ್ ಅನ್ನ ಹಾಕ್ಬಿಟ್ಟು ಯಾವ ರೀತಿ ವಿಡಿಯೋನ ಜನರೇಟ್ ಮಾಡೋದು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನೀಗ ನಿಮಗೆ ಸೇಮ್ ಟು ಸೇಮ್ ಅದೇ ರೀತಿಯ ಒಂದು ವಿಡಿಯೋನ ಜನರೇಟ್ ಮಾಡಿ ತೋರಿಸ್ತೀನಿ. ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಲೆ ಫುಲ್ಲಾಗಿ ವಾಚ್ ಮಾಡಿ. ಓಕೆನಾ? ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನೀವು ಇಂಪಾರ್ಟೆಂಟ್ ಆಗಿರುವಂತಹ ಇದನ್ನು ಮಿಸ್ ಮಾಡ್ಕೊಳ್ತೀರಾ. ಫಸ್ಟ್ ಬಂದುಬಿಟ್ಟು ನೀವು ಈ ರೀತಿ ಒಂದು ಇದನ್ನು ವಿಡಿಯೋನ ಜನರೇಟ್ ಮಾಡೋದಕ್ಕೆ ನಿಮಗೆ ಪ್ರಾಂಪ್ಟ್ ಬೇಕಲ್ವಾ? ಪ್ರಾಂಪ್ಟಿಗೆ ಬಂದುಬಿಟ್ಟು ನಾನೊಂದು ಪ್ರಾಂಪ್ಟನ್ನು ಕೊಡ್ತೀನಿ ನಿಮಗೆ. ಸೇಮ್ ಟು ಸೇಮ್ ಅದೇ ಪ್ರಾಂಪ್ಟನ್ನು ನೀವು ಕಾಪಿ ಮಾಡಿಕೊಂಡು ನೀವು ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟು ಪ್ರಾಂಪ್ಟ್ ಬೇಕಾದರೂ ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ? ನಾನೀಗ ಆನ್ ಮಾಡ್ಕೊಂಡಿದ್ದೀನಿ, ಚಾಟ್ GPT ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಚಾಟ್ GPT ಇಲ್ಲಾಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಚಾಟ್ GPTಗೆ ಬಂದುಬಿಟ್ಟು ನಾನೊಂದು ಪ್ರಾಂಪ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ವಾ, ಮಾಸ್ಟರ್ ಪ್ರಾಂಪ್ಟು, ಅದನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಓಕೆನಾ? ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಟೆಲಿಗ್ರಾಮ್ ಚಾನಲ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಈ ಪ್ರಾಂಪ್ಟನ್ನು ಈಸಿಯಾಗಿ ಕಾಪಿ ಮಾಡ್ಕೊಳ್ಬೋದು. ಓಕೆನಾ? ಏನಕ್ಕಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡೋಕ್ಕಾಗಲ್ಲ. ಇದು ಪ್ರಾಂಪ್ಟ್ ಬಂದುಬಿಟ್ಟು ತುಂಬಾ ಲೆಂತಿ ಇದೆ. ಓಕೆನಾ? ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟರೆ ನನಗೆ ಕೀವರ್ಡ್ಸು ಇದೆಲ್ಲ ಹಾಕೋಕ್ಕೆ ಸಾಕಾಗಲ್ಲ. ಹಾಗಾಗಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಓಕೆನಾ? ಈಗ ಈ ಪ್ರಾಂಪ್ಟನ್ನು ಹಾಕಿಬಿಟ್ಟು ನೀವು ಅನ್ಲಿಮಿಟೆಡ್ ಆಗಿ ಈ ರೀತಿ ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಅಂದರೆ ಫ್ರೆಂಡ್ಸ್, ನಾನೀಗ ಒಂದು 10-20 ಪ್ರಾಂಪ್ಟನ್ನು ನಿಮಗೆ ಒಂದೇ ಸಲ ಕೊಡೋಕ್ಕಾಗಲ್ಲ. ಓಕೆನಾ? ಅದಕ್ಕಾಗಿ ನಾನು ನಿಮಗೆ ಟೋಟಲಿ 20 30-40 ವೀಡಿಯೋಸ್ನು ಜನರೇಟ್ ಮಾಡ್ಕೊಳ್ಳೋಷ್ಟು ಪ್ರಾಂಪ್ಟನ್ನು ನಾನು ಒಂದು ಪ್ರಾಂಪ್ಟಲ್ಲಿ ಕೊಟ್ಟಿದ್ದೀನಿ. ಈಗ ಈ ಪ್ರಾಂಪ್ಟ್ ಒಂದನ್ನು ನೀವು ನನ್ನ ಚಾನಲಿಂದ ಕಾಪಿ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ನೀವು ಟೈಪ್ ಮಾಡ್ಕೊಳ್ಬೇಕು. ಪ್ಲೀಸ್ ಗಿವ್ ಮೀ 10 ವಿಡಿಯೋ ಪ್ರಾಂಪ್ಟ್ ಅಂತ ಕೇಳ್ತಾ ಇದ್ದೀನಿ. ನೀವು ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಷ್ಟು ಬೇಕಾದರೂ ಕೇಳ್ಕೊಳ್ಬೋದು. ಓಕೆನಾ? ಇಲ್ಲಾಂದರೆ ಫಸ್ಟು 5 ಕೇಳ್ಬೋದು, ಅದಾದಮೇಲೆ ಮತ್ತೆ ಮೋರ್ ಗಿವ್ ಮೀ 10 ಪ್ರಾಂಪ್ಟ್ಸ್ ಅಂತಲೂ ಕೇಳ್ಬೋದು. ಓಕೆನಾ? 10 ವಿಡಿಯೋ ಪ್ರಾಂಪ್ಟ್ ಅಂತ ಕೇಳ್ತೀನಿ. ಈ ರೀತಿ ಕೇಳಿಬಿಟ್ಟು ನಾನು ಸೆಂಡ್ ಮಾಡಿದ ತಕ್ಷಣ ನನಗೆ ಡಿಫ್ರೆಂಟ್ ಫ್ರೂಟ್ಸ್ದು ಇಲ್ಲಿ ಪ್ರಾಂಪ್ಟ್ಸ್ ವೈಸ್ ಪ್ರಾಂಪ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಒಂದು ಪ್ರಾಂಪ್ಟನ್ನು ಹಾಕಿದಾಗ ನಮಗೆ ಎಷ್ಟು ಪ್ರಾಂಪ್ಟ್ ಕೊಟ್ಟಿದೆ ಅಂತ, ಫ್ರೂಟ್ಸ್ ಅಥವಾ ಡೆಸರ್ಟ್ ಕೇಳಿರೋದಲ್ವ ನಾವು. ಫಸ್ಟ್ ಒಂದು ಸ್ಟ್ರಾಬೆರಿ ಜೆಲ್ಲಿ ಬೆಡ್ ಬಂದಿದೆ, ಎರಡನೇದು ಮ್ಯಾಂಗೋ ಪುಡಿಂಗ್ ಡ್ರೀಮ್ ಬೆಡ್ ಬಂದಿದೆ, ಮೂರನೇದು ಬ್ಲೂಬೆರಿ ಜೆಲ್ಲಿ ಕ್ರಿಸ್ಟಲ್ ಬೆಡ್ ಬಂದಿದೆ, ಹನಿ ಜೆಲ್ ಬೆಡ್ ಬಂದಿದೆ, ತುಂಬ ಬಂದಿದೆ. ಈ ರೀತಿ ಪೀಚ್
ರೈನ್ಬೋ ಫ್ರೂಟ್ ಜೆಲಿ ಬೆಡ್ ಎಲ್ಲ ಬಂದುಬಿಟ್ಟು ತುಂಬ ರೀತಿಯದು ಬಂದಿದೆ. ವಾಟರ್ ಮೆಲನ್ ಜೆಲಿ ಬೆಡ್ ಬಂದಿದೆ. ಇದೆಲ್ಲ ಈ ರೀತಿ ಎಲ್ಲ ಬಂದಿದೆ. ಓಕೆನಾ, ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಜನರೇಟ್ ಮಾಡ್ಕೊಳ್ಬೋದು. ಡೈಲಿ ಒಂದೊಂದು ವೀಡಿಯೋನು ಜನರೇಟ್ ಮಾಡ್ಕೊಳ್ಬೋದು ಆರಾಮಾಗಿ. ಒಂದೊಂದು ಫ್ರೂಟ್ ಮೇಲೆ ಆಗಿರ್ಬೋದು, ಒಂದೊಂದು ಇದ್ರ ಮೇಲೆ. ಇನ್ನೂ ನಿಮಗೆ ಬೇರೆ ಥರದ್ದು ಬೇಕು ಅಂದರೆ ಇಲ್ಲಿ ನೀವು ಮತ್ತೆ ಟೈಪ್ ಮಾಡ್ಕೊಳ್ಬೋದು. ಪ್ಲೀಸ್ ಗಿವ್ ಮಿ ಮೋರ್ ವೆಜಿಟೇಬಲ್ಸ್ ಅಂತಲೂ ಹಾಕಿ ಕೇಳ್ಬೋದು. ನಿಮ್ಮ ಇಷ್ಟದ ಪ್ರಕಾರ ನೀವು ಎಷ್ಟು ಬೇಕಾದ್ರೂ ಕೇಳ್ಕೊಳ್ಬೋದು. ಓಕೆನಾ, ನಾನೀಗ ಇಲ್ಲಿ ಬಂದುಬಿಟ್ಟು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಒಂದನ್ನು ಕಾಪಿ ಮಾಡ್ಕೊಂಡು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಗೂಗಲಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಬೇಕು FLOW ಫ್ಲೋ ಅಂತ ಟೈಪ್ ಮಾಡಿಕೊಂಡು ಅಂತ ಟೈಪ್ ಮಾಡಿದ್ರೆ ಫ್ಲೋ AI ಅಂತ ಬರುತ್ತೆ ನೋಡಿ. ಇಲ್ಲಿ ಇದನ್ನು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿಂದ ನೀವು ಆರಾಮಾಗಿ ನಮಗೆ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ನಾವು ಇದರಲ್ಲಿ ಯಾವುದೇ ರೀತಿ ಇಮೇಜನ್ನು ಜನ್ರೇಟ್ ಮಾಡಿ ಅಲ್ಲಿಂದ ವೀಡಿಯೋನ ಜನ್ರೇಟ್ ಮಾಡ್ತೀರಾ. ನಾವು ಡೈರೆಕ್ಟಾಗಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ತಿದ್ದೀವಿ. ಓಕೆನಾ, ಇಲ್ಲಿ ಕ್ರಿಯೇಟ್ ವಿತ್ ಫ್ಲೋ ಅಂತ ಇದೆಯಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ನೀವು ಇಲ್ಲಿಂದ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕಾಗಿರುತ್ತೆ. ಓಕೆನಾ, ನೀವು ಜಿಮೇಲ್ ಐಡಿಯಿಂದ ಲಾಗಿನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮಾಡಿ. ಅಷ್ಟೇ, ನೀವು ಇಷ್ಟು ಓಕೆ ಕೊಟ್ಟರೆ ಸಾಕು, ಇಲ್ಲಾಂದರೆ ಕಂಟಿನ್ಯೂ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ಬಂದುಬಿಟ್ಟು ನ್ಯೂ ಪ್ರಾಜೆಕ್ಟ್ ಅಂತ ಏನು ಕಾಣಿಸ್ತಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ನ್ಯಾನೋ ಬನಾನಾ ಪ್ರೋ ಇಂದ ನಾವೇನು ಮಾಡ್ತಿರೋದು ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ತಿರೋದು. ಓಕೆನಾ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ತಾ ಇದೆ. ಈಗ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ನಮ್ಮದು ಇದು ಇಮೇಜ್ ಮೇಲೆ ಸೆಲೆಕ್ಟ್ ಆಗಿರಬಾರ್ದು, ಇಲ್ಲಿ ವಿಡಿಯೋ ಮೇಲೇ ಸೆಲೆಕ್ಟ್ ಆಗಿರಬೇಕು. ಅದಾದಮೇಲೆ ನೋಡಿ ಇಲ್ಲಿ ಈ ರೀತಿ ರೇಷು ಇದೆ ಅಲ್ವಾ, ಇದನ್ನು ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮಗೆ ಏನು ಲಾಂಗ್ ವೀಡಿಯೋ ಬೇಕಾ ಶಾರ್ಟ್ ವೀಡಿಯೋ ಬೇಕಾ ಅನ್ನೋದನ್ನ ನಾವು ಇಲ್ಲಿಂದ ಮೇನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ, ಎಸ್ಪೆಕ್ಟ್ ರೇಷಿಯೋ ಅಂತ ಕಾಣಿಸ್ತಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ 16:9 ಬೇಕಾ 9:16 ಬೇಕಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ಟೆಕ್ಸ್ಟ್ ಟು ವಿಡಿಯೋ ಅಂತಿದೆಯಲ್ವಾ, ಇದ್ರ ಕೆಳಗಡೆ ಜನ್ರೇಟ್ ಆ ವಿಡಿಯೋ ವಿತ್ ಟೆಕ್ಸ್ಟ್ ಅಂತ ಏನಿದೆ ಇದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಿಟ್ಕೊಂಡು ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿದ್ರೆ ಸಾಕು. ಜಸ್ಟ್ ಸೆಕೆಂಡಲ್ಲಿ ನಮ್ಮದು ವಿಡಿಯೋ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ಇದೇ ಪ್ರೊಸೆಸ್ನಲ್ಲಿ ನೀವು ನಿಮಗೆ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕಾದ್ರೂ ಫ್ರೂಟ್ಸಿಂದಾಗಿದ್ದು ವೆಜಿಟೇಬಲ್ಸ್ದಾಗಿರ್ಬೋದು ಅಥವಾ ಯಾವ ಇದರಿಂದನೂ ನೀವು ಮಾಡಿಸ್ಕೊಳ್ಬೋದು. ಫುಡ್ ಐಟಮ್ಸಿಂದನೂ ಮ್ಯಾಗಿ, ನೂಡಲ್ಸ್, ಮೋಮೋಸ್ ಅದರಿಂದನೂ ಕೂಡ ನೀವು ಡಿಫ್ರೆಂಟ್ ಆಗಿರಲಿ ಅಂತ ಮಾಡ್ಕೊಳ್ಬೋದು. ಓಕೆನಾ, ನಾನೀಗ ಇಲ್ಲಿ ಫ್ರೂಟ್ಸಿಂದು ನಿಮಗೆ ತೋರಿಸ್ತಿದ್ದೀನಿ. ಸೇಮ್ ಟು ಸೇಮ್ ನಾನು ಏನು ಹಾಕಿದ್ದೀನಲ್ವ ಅದೇ ಪ್ರಾಂಪ್ಟನ್ನು ನೀವು ಕಾಪಿ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ಫ್ರೂಟ್ಸ್ ಆ್ಯಂಡ್ ಡಿಸರ್ಟ್ ಅಂತ ಇದೆಯಲ್ವ, ಅದರಲ್ಲಿ ನೀವು ಬೇಕಿದ್ರೆ ಒಂಚೂರು ಚೇಂಜಸ್ ಮಾಡಿಕೊಂಡ್ರೆ ಸಾಕು. ಓಕೆನಾ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ಹೊತ್ತು ಪ್ರೊಸೆಸಿಂಗ್ ತಗೊಳ್ತಿದೆ. ಫುಲ್ ಡೀಟೇಲಾಗಿ ಯಾವ ರೀತಿ ಬರುತ್ತೆ ವಿಡಿಯೋ ಅಂತ ತೋರಿಸ್ತೀನಿ. ಈಗ ಬಂದುಬಿಟ್ಟು ನಮ್ಮದು ವಿಡಿಯೋ ಜನ್ರೇಟ್ ಆಗಿ ಸಿಕ್ಕಿದೆ. ಈಗ ವಿಡಿಯೋ ಹಾಕಿ ತೋರಿಸ್ತೀನಿ ನೋಡಿ. ಜಸ್ಟ್ ಈ ರೀತಿ ವಿಡಿಯೋ ಮೇಲೆ ಟ್ಯಾಪ್ ಮಾಡಿಕೊಂಡು ಇಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒರಿಜಿನಲ್ ಸೈಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒರಿಜಿನಲ್ ಸೈಜ್ ಅಂತ ಸೆಲೆಕ್ಟ್ ಮಾಡಿದೆ ನಮ್ಮದು ವಿಡಿಯೋ ಬಂದುಬಿಟ್ಟು ಇಲ್ಲಿಂದ ಡೌನ್ಲೋಡ್ ಆಗುತ್ತೆ. ಓಕೆನಾ, ಸೇಮ್ ಇದೇ ರೀತಿ ಪ್ರಾಂಪ್ಟನ್ನು ಜನ್ರೇಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಟೆಕ್ಸ್ಟ್ ವಿಡಿಯೋ ಅಂತಿದೆಯಲ್ವ, ಇಲ್ಲಿ ಬಂದುಬಿಟ್ಟು ನಮ್ಮದು ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಸೆಂಡ್ ಮಾಡಿ. ಜಸ್ಟ್ ಸೆಕೆಂಡಲ್ಲಿ ನಮ್ಮದು 2ನೇ ವಿಡಿಯೋ ಕೂಡ ಜನ್ರೇಟ್ ಆಗಿ ಸಿಗುತ್ತೆ. ನೀವು ಇದನ್ನು ಆರಾಮಾಗಿ ಡೈಲಿ ಒಂದೊಂದು ಶಾರ್ಟ್ ವೀಡಿಯೋಸ್ಗೂ ಹಾಕ್ಬೋದು. ಇದರಿಂದ ಕೂಡ ನಿಮ್ಮ ವಿಡಿಯೋಗೆ ವ್ಯೂಸ್ ಜಾಸ್ತಿ ಆಗುತ್ತೆ. ಈಗ ಒಂದು ಸಲ ನೋಡಿದವರು ಒಂದೇ ಸಲ ನೋಡಿಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಲ್ಲ, ಒಂದು 4-5 ಸಲನಾದರೂ ನೋಡ್ತಾರೆ. ಏನಕ್ಕಂದರೆ ಇವಾಗ ಹೊಸದಾಗಿ ಬಂದಿರೋ ಟ್ರೆಂಡ್ ಆಗಿರೋದ್ರಿಂದ ತುಂಬ ಇಷ್ಟಪಟ್ಟು ನೋಡ್ತಾರೆ. ಮಕ್ಕಳಂತೂ ಒಂದೇ ವಿಡಿಯೋನ ಎಷ್ಟೊತ್ತು ಬೇಕಾದರೂ ಹಾಕಿ ನೋಡ್ತಾನೆ ಇರ್ತಾರೆ ಈ ರೀತಿ ವೀಡಿಯೋಸ್ನ. ಓಕೆನಾ, ಸೇಮ್ ಪ್ರೊಸೆಸ್ನಲ್ಲಿ ಇನ್ನು ಮತ್ತೊಂದು ಪ್ರಾಂಪ್ಟನ್ನು ಹಾಕಿಬಿಟ್ಟು ವಿಡಿಯೋನ ಜನ್ರೇಟ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನೋಡಿ ಯಾವ ರೀತಿ ಇದೆ ಅಂತ. ಬ್ಯಾಗ್ ಬಂದುಬಿಟ್ಟು ChatGPT ಇದ್ದ ಇನ್ನೊಂದು ಪ್ರಾಂಪ್ಟನ್ನು ಹಾಕಿ ಜನ್ರೇಟ್ ಮಾಡಿದ್ದೀನಿ. ರೈನ್ಬೋ ಜೆಲ್ಲಿ ಬೆಡ್ ಅಂತ ಇದು ನೋಡಿ ಯಾವ ರೀತಿ ಬಂದಿದೆ ಅಂತ ಫುಲ್ ಸ್ಕ್ರೀನ್ ಮಾಡಿ ತೋರಿಸ್ತೀನಿ. ಓಕೆನಾ, ನಾನೀಗ ಸೇಮ್ ಪ್ರೊಸೆಸ್ನಲ್ಲಿ 3-4 ವೀಡಿಯೋಸ್ನ ಜನ್ರೇಟ್ ಮಾಡಿ ತೋರಿಸಿದ್ದೀನಿ ನಿಮಗೆ. ನೋಡಿ ಯಾವ ರೀತಿ ಬಂದಿದೆ ಅಂತ.
ಸೇಮ್ ಪ್ರೊಸೆಸ್ನಲ್ಲಿ ಮತ್ತೊಂದು ವಿಡಿಯೋನ ಜನರೇಟ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಹಾಕಿ ತೋರಿಸ್ತೀನಿ ನೋಡಿ, ಎಷ್ಟು ಕ್ಯೂಟಾಗಿ, ಎಷ್ಟು ರಿಯಲಿಸ್ಟಿಕ್ ಆಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಜೆಲ್ಲಿ ಬೆಡ್ ಮೇಲೆ ಈ ರೀತಿ ಸೇಮ್ ಟು ಸೇಮ್ ನಮ್ಮದು ಸ್ಟ್ರಾಬೆರಿದು ಯಾವ ರೀತಿ ಬಂದಿತ್ತು ಅದೇ ರೀತಿ ಬಂದಿದೆ ಇದು ಕೂಡ. ನೋಡಿದ್ರಲ್ಲ, ಸೇಮ್ ಪ್ರೊಸೆಸ್ನಲ್ಲಿ ನೀವು ಎಲ್ಲ ವೀಡಿಯೋಸ್ನು ಜನರೇಟ್ ಮಾಡ್ಕೊಳ್ಬೋದು. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಯಾವುದೇ ರೀತಿ ನೀವು ಎಡಿಟಿಂಗ್ ಮಾಡಬೇಕು, ಯಾವುದೇ ರೀತಿ ಇದಕ್ಕೆ ವಾಯ್ಸ್ ಓವರ್ ಮಾಡಬೇಕಂತ ಏನಿಲ್ಲ. ನಿಮಗೆ ಏನಾದರೂ ಸೌಂಡ್ಸ್ ಏನಾದರೂ ಆ್ಯಡ್ ಮಾಡೋದಾದರೂ ಮಾಡ್ಬೋದು, ಇಲ್ಲಾಂದರೆ ಇದರಲ್ಲಿ ಸೌಂಡ್ಸ್ ಕೂಡ ಫ್ರೀಯಾಗಿ ಸಿಕ್ಕಿದೆ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಕೂಡ ಅದೇ ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನಿಮಗೆ 4ರಿಂದ 5 ವೀಡಿಯೋಸ್ನ ಜನರೇಟ್ ಕೂಡ ಮಾಡಿ ತೋರಿಸ್ತೀನಿ. ಇದೇ ಪ್ರೊಸೆಸ್ನಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು. ಪ್ರಾಂಪ್ಟ್ ಬಂದುಬಿಟ್ಟು ಇನ್ನೊಂದು ಟೆಲಿಗ್ರಾಮ್ ಚಾನಲಲ್ಲಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅಲ್ಲಿಂದ ಹೋಗ್ಬಿಟ್ಟು ನೀವು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಳ್ಬೋದು. ಓಕೆನಾ, ಸೇಮ್ ನಾನು ಹೇಳ್ಕೊಟ್ಟ ಪ್ರೊಸೆಸ್ನಲ್ಲೇ ಮಾಡಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.